ಓ ಮೈ ಗಾಡ್ ಚಳಿನಾರ ಆಯ್ತಲ್ಲ ಗುರು ಒಳಗೆ ಹಿಂಗೆ ಪೋಸ್ ಕೊಡ್ತಾವಲ್ಲ ಸಿಸಿ ಅಂಟಿಸ್ಬಿಡೆ ಗುರು ನಂದು. ನಮಸ್ಕಾರ ಕನ್ನಡ. ಏನಣ್ಣ ಹಿಂಗ್ ಹೇಳಿ ಕಾಯಿಸ್ಕೊತಾ ಇದ್ದೀರಾ? ನಾನು ಪಾಪ್ಯುಲರ್ ಇಲ್ಲ, ಆದರೆ ನಾನು ಪಾಪ್ಯುಲರ್ ದೊಡ್ಡ ಫ್ಯಾನ್. ಅದಕ್ಕೆ ವೆಲ್ಕಮ್. ಕರ್ನಾಟಕ ಟು ಲೇ ಲಡಾಖ್ ನನ್ನ ಡ್ರೀಮ್ ರೈಡ್ ಯಮಹಾದ RX 100 ಲೆಜೆಂಡರಿ ಬೈಕ್. ನೋ ABS, ನೋ ಎಲೆಕ್ಟ್ರಾನಿಕ್ಸ್, ಪ್ಯೂರ್ 2 ಸ್ಟ್ರೋಕ್ ಸಿಂಫನಿ. 20 ದಿನಗಳು, 6000 ಕಿಲೋಮೀಟರ್ಗಳು, 12 ರಾಜ್ಯಗಳು, ಲೆಕ್ಕವಿಲ್ಲದಷ್ಟು ಜನರು, ಕಲ್ಚರ್ಗಳು. ಕರ್ನಾಟಕದಿಂದ ಪ್ರಪಂಚದ ಎತ್ತರದ ಮೋಟರಬಲ್ ಪಾಸ್ ವರ್ಗು ನಮ್ಮ 2 ಸ್ಟ್ರೋಕ್ ನಾವು ತಗೊಂಡೋಗಿದ್ದೀವಿ. ಈ ಒಂದು ಸಾಹಸ ಪ್ರಯಾಣದಲ್ಲಿ ನೀವು ಪಾತ್ರರಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ನಮ್ಮ ಸಾಹಸ ಪ್ರಯಾಣ. ಗಾಡಿ ವಿಡಿಯೋ ಮಾಡಿ ಆಯಿತು. ಇನ್ಸ್ಟಾಗ್ರಾಮ್ಗೆ ಅಪ್ಡೇಟ್ ಮಾಡಿದ್ದೀನಿ. ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿಲ್ಲ ಅಂದರೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ನೋಡಿ, ಇದೇ ಕಾರ್ದುಂಗ್ಲಾ ನೋಡ್ತಾ ಇದೆಯಲ್ಲ, ಸುತ್ತಲೂ ಹಿಂದ್ಗಡೆ ಮಿಲ್ಟ್ರಿ ಬೇಸ್ ಇದೆ. ಸೊ ಸೈನಿಕರಿದ್ದಾರೆ. ಸೊ ಇಲ್ಲಿ ಬಂದರೆ ನೋಡೋಗುರು ಐಸು ನೈಸು ಅನ್ನಂಗೆ ಅಣ್ಣ ಫುಲ್ ಫೋಸ್ ಕೊಡ್ತಾವನೆ. ಮಿಟ್ ಮಾಡ. ಅಯ್ಯೋ ದೇವ್ರೆ, ಫಸ್ಟ್ ಟೈಮು ಐಸು ಫುಲ್ ಜಾರ್ತೈತೆ ಗುರು. ಸೂಪರ್ ಫೀಲಿಂಗ್ ಗುರು. ವಾವ್ ಮ್ಯಾನ್, ಅಲ್ಟಿಮೇಟ್ ಫೀಲಿಂಗ್ ಅನ್ಕೊಳ್ಳಿ. ಸ್ಕಿಡ್ ಆಗ್ತೈತೆ, ಮೇಲೆ ಹತ್ತಕ್ಕಾಗಲ್ಲ. ಯಾರ್ ಸೂಪರ್ ಆಗೈತೆ ಎಕ್ಸ್ಪೀರಿಯನ್ಸ್. ಅಲ್ಟಿಮೇಟ್ ವೆದರು. ಈಗ ಏರುಪೇರು ಆಗ್ತಾ ಇರುತ್ತೆ ಆಕ್ಸಿಜನ್ನು. ಸೊ ನೋಡ್ಕೊಂಡು ಕಿರ್ಚಾಡೋದಾಗಲಿ ಅರ್ಚಾಡೋದಾಗಲಿ ಮಾಡಬೇಕು. ಈಗ ಅಲ್ಲಿಂದ ಆ ಕಡೆಗೆ ಈ ಕಡೆಗೆ ಓಡಾಡ್ತಾವ್ ಏನಕ್ಕೆ ಗೊತ್ತಾಯ್ತಲ್ಲ. ಮಂಜು ನೋಡಿ ಗುರು, ಮಂಜು ಮಡಿಕೇರಿಯಲ್ಲಿ ಮಂಜು ಅಲ್ಲ, ಕಾರ್ದುಂಗ್ಲಾದಲ್ಲಿ ಮಂಜು ಗುರು ನೋಡಿ. ಅಣ್ಣ ಬಿದ್ದ ಏನಾಗಿಲ್ಲ ತಾನೆ? ಓಕೆ ಬಾ ಅಲ್ಲ ಹೋಯ್ತಾ ಇದೆಯಾ? ಗಾಡಿ ಬೇಕಾಗ್ತಿ ಅಂಟಿಸ್ಬಿಡೆ ಗುರು ನಂದು. ಫೈನಲಿ ಮಂಜು ನೋಡಾಯ್ತು, ಎಲ್ಲ ನೋಡಾಯ್ತು, ಅಂಟಿಸ್ಬಿಟ್ಟು. ಅದು ಕಾರ್ದುಂಗ್ಲಾ ಪಾಸು ಬೋರ್ಡು. ಇಲ್ಲಿ ಬಂದರೆ ಇದು ಮಿಲ್ಟ್ರಿ ಬೇಸು. ಎಲ್ಲೋದ್ರೆ ನೋಡಿ ಇಲ್ಲಿ ಗುರು, ಇದು ನೂಬ್ರಾ ಹೋಗುತ್ತೆ. ಫುಲ್ ಡೌನ್ ಇಳ್ಕೊಂಡು ಹೋಗ್ಬೇಕು. ನೂಬ್ರಾ ವ್ಯಾಲಿ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಗುರು ಅಲ್ಲಿ ಅಂಥದ್ದು ಏನಿಲ್ಲ. ಸೊ ಮೋಟರ್ ಬೈಕರ್ಸು ಜಾಸ್ತಿ ಹೋಗಲ್ಲ. ಸೊ ನಾವು ಕೂಡ ಈ ಸತಿ ಹೋಗ್ತಾ ಇಲ್ಲ. ಸೊ ಇಲ್ಲಿ ಬಂದರೆ ನೋಡಿ ಗುರು, ಇಲ್ಲಿ ಮೋಡ ಅಂಥ ಪ್ಲೇಸ್ ಗುರು ಇದು. ಸೂಪರ್ ಅಲ್ವಾ ನೋಡಿ ಇಲ್ಲಿ. ಮ್ಯಾನ್, ಇದೇ ನೋಡ್ತಾ ಇರಲ್ಲ ಗುರು, ಕಾರ್ದುಂಗ್ಲಾ ಇರೋವಂಥ ಮಾನಶ್ರೀ ಬಂದ್ಬಿಟ್ಟು ಟಿಬೆಟಿಯನ್ಸ್ದು ಟೆಂಪಲ್ಲು. ಸೊ ಇಲ್ಲಿ ಬೇಸಿಗೆಲ್ಲ ಹೋದರೆ ಮಾನಶ್ರೀ ಸಿಗುತ್ತೆ. ಒಳಗಡೆ ಇನ್ನೇನು ಇಲ್ಲ ಅಂಥದ್ದು ಎಕ್ಸೈಟಿಂಗ್ ಆಗಿತ್ತು. ಎಕ್ಸ್ಟ್ರೀಮ್ ವೆದರ್ ಇದೆ ಗುರು. ನನಗೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿತ್ತು ಗುರು, ಅದ್ಭುತವಾಗಿತ್ತು. ಬನ್ನಿ, ಈಗ ಇಲ್ಲಿಂದ ಹೊಟ್ಟೆಗೆ ಏನು ತಿಂದಿಲ್ಲ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನಾವು, ಖಾಲಿ ಹೊಟ್ಟೆ. ಇದಕ್ಕೋಸ್ಕರನೇ ಬಂದ್ವು. ಫುಲ್ಲು ಟಾಪ್ ಫ್ಲೋರಲ್ಲಿ ಟಾಪಿಗೆ ಹತ್ತೋದ್ರಿಂದ ಹೆಲ್ತ್ ಅಪ್ಸೆಟ್ ಆದರೆ ಕಷ್ಟ ಆಗುತ್ತೆ ಗುರು. ಆಮೇಲೆ ಹೆಲ್ತ್ ಅಪ್ಸೆಟ್ ಆದರೆ ಇಲ್ಲೆಲ್ಲೂ ಆಸ್ಪತ್ರೆ ಇಲ್ಲ. ಆಮೇಲೆ ನಾವಿಬ್ಬರೇ ಬಂದಿರೋದ್ರಿಂದ ಪರದಾಡಬೇಕಾಗುತ್ತೆ, ಗ್ರೂಪಲ್ಲಿ ಬಂದಿಲ್ಲ. ಸೊ ಈಗಿಲ್ಲ ಮುಗಿಸಿದ್ವಿ, ಕಾರ್ದುಂಗ್ಲಾ ಮುಗಿಸಿದ್ವಿ ಸಕ್ಸಸ್ ಆಗಿ. ಈಗ ಇಲ್ಲಿಂದ ನಾವು ಡೌನ್ ಹೋಗ್ತೀವಿ. ಡೌನಲ್ಲಿ ಚೆಕ್ ಪೋಸ್ಟಲ್ಲಿ ಏನೋ ಒಂದು ರೆಸ್ಟೋರೆಂಟ್ ಇದೆ, ಏನಾದ್ರು ಸಣ್ಣ ಪುಟ್ಟದ್ದು ತಿನ್ಕೊಂಡು ಹೋಗ್ತೀವಿ. ಇಲ್ಲಾಂದರೆ ಡೈರೆಕ್ಟಿಗೆ ಲೇಗೆ ಹೋಗ್ಬಿಟ್ಟು ಲೇಯಲ್ಲಿ ಅದರ ಒಂದು ಒಳ್ಳೆ ರೆಸ್ಟೋರೆಂಟಲ್ಲಿ ಮೊಮೋಸ್ ಏನೋ ಒಂದು ಅದ್ಭುತವಾಗಿ ಊಟನೇ ಮಾಡ್ಬಿಡ್ತೀವಿ. ಊಟದ ಟೈಮ್ ಆಗೋಯ್ತು. ಬನ್ನಿ, ಬಾಯ್ ಹೇಳೋ ಟೈಮ್ ಆಯಿತು ನಮ್ಮ ಕಾರ್ದುಂಗ್ಲಾ, ಮೈಟಿ ಕಾರ್ದುಂಗ್ಲಾಗೆ. ಸೊ ವೆರಿ ಹ್ಯಾಪಿ ಗುರು, ವೆರಿ ಹ್ಯಾಪಿ. ಆ ಫೀಲಿಂಗ್ನ ನಿಮ್ಗೆ ಯಾರೂ ಊಹಿಸಿಗೆ ಆಗಲ್ಲ. ವೆರಿ ಹ್ಯಾಪಿ ಗುರು, ವೆರಿ ಹ್ಯಾಪಿ. ಆಕ್ಸಿಜನ್ ಲೆವೆಲ್ ಕಮ್ಮಿ ಇದ್ರೂ ಇಷ್ಟೊಂದು ಎಕ್ಸೈಟ್ಮೆಂಟ್ ತೋರಿಸ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಹೌ ಐ ಆಮ್ ಫೀಲಿಂಗ್ ಅಂತ. ಸೊ ಸೂಪರ್ ಗುರು, ಅದ್ಭುತವಾಗಿತ್ತು. ಎಲ್ಲ ಫೋಟೋ ತೆಗೆಸ್ಕೊತಾವ್ರೆ. ಇನ್ನೊಂದ್ಸತಿ ಕ್ಲೀನಾಗಿ ನೋಡ್ಕೊಬಿಡಿ. ಇದೇ ಕಾರ್ದುಂಗ್ಲಾ ವ್ಯೂ ಪಾಯಿಂಟ್. ನಿಮ್ಮನ್ನೆಲ್ಲ ನಾನು ಡೌನಲ್ಲಿ ಹೋಗ್ತಾ ಮೊಡೋಲಾಗಿ ಮಾಡ್ಬೇಕಾ ಸಿಗ್ತೀನಿ. ಬನ್ನಿ ಹೋಣ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊಂಟಿದ್ದೀವಿ ಗುರು, ಏನು ತೊಂದರೆ ಇಲ್ಲ. ಲೆಟ್ಸ್ ಗೋ. ಏನು ಚಲೈತವ ಮನೆಯೊಳಗ ಹಂಗವಳೆ. ನಮ್ಮ RX RX Z ಜೊತೆಗೆ ಬ್ಯೂಟಿಫುಲ್ ಗರ್ಲ್ಸ್.
ಓ ಮೈ ಗಾಡ್ ಚಳಿನಾರ ಆಯ್ತಲ್ಲ ಗುರುಗಳಿಗೆ ಹಿಂಗೆ ಪೋಸ್ ಕೊಡ್ತಾವಲ್ಲ ಶಿಷ್ಯ. ಅಯ್ಯೋ ನಾವು ಗ್ಲೌಸ್ ಗೀಸ್ ಎಲ್ಲ ಹಾಕೊಂಡಿದ್ದೀವಿ ಗುರು. ಲೆಗ್ಗಿನ್ಸು ಟಾಪಲ್ಲಿ ಮಾಡ್ತಾವೆ ವಿಡಿಯೋನ ಗುರು. ಏನು ಜನ ಗುರು, ಲೆಟ್ಸ್ ಗೋ. ಅಷ್ಟೊಳಗೆ ಏನು ಚಳಿನಾರ ಆಗಲ್ಲ ಗುರು ಅವ್ರಿಗೆ. ಚಳಿ ಆಯ್ತೈತಿನ ಸ್ವೆಟ್ರ್ ಹಾಕಿದ್ರು. ಎಂಥ ಜನ ಅಂದರೆ ಇನ್ಸ್ಟಾಗ್ರಾಮ್ ಫೋಟೋ ತಗೊಳಕ್ಕೆ ಸ್ವೆಟ್ರ್ ಬಿಚ್ಬಿಟ್ಟು ಫೋಟೋ ತಗೋತಾವ್ರೆ. ಸೊ ಎಂಥ ಕಾಲ ಬಂತು ಗುರು. ಓ ಮೈ ಗಾಡ್, ಸಿಕ್ಕಾಬಿಟ್ಟೆ ಚಳಿ. ಸೊ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಇನ್ನೂ ಜಾಸ್ತಿ ತೋರಿಸುತ್ತೆ ಅಂತ ನಾನು ಜಾಸ್ತಿ ತೆಗಿಯೋಕೆ ಹೋಗಲಿಲ್ಲ. ಸೊ ಫೈನಲಿ ಸಕ್ಸಸ್ ಆಗಿ ನಿಭಾಯಿಸಿದ್ದೀವಿ ಗುರು ಕಾರ್ದುಂಗ್ಲ. ಎಸ್ ಮ್ಯಾನ್, ಅದ್ಭುತವಾಗಿತ್ತು. ವೆಲ್ ಡನ್ ನಮೋಸೆ. ಯು ಡಿಡ್ ಇಟ್ ಬಡಿ, ಯು ಡಿಡ್ ವೆಲ್, ಯು ಡಿಡ್ ಔಟ್ಸ್ಟ್ಯಾಂಡಿಂಗ್. ತುಂಬಾ ಅದ್ಭುತವಾಗಿ ಮಾಡಿದ್ಯಾ. ನನಗಂತೂ ಭಾಳ ಖುಷಿ ಆಯಿತು ಮಗನೇ. ವೆರಿ 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 ಗುಡ್. RS ಕೂಡ ತುಂಬ ಕ್ಲೀನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೆ. ಈಗ ಆರಾಮಾಗಿ ಕ್ರೂಸ್ ಹೋಗೋಣ. ಮೇಲಿಂದ ಕೆಳಗೆ ಇಳಿತೀವಲ್ಲ, ಏನೂ ತೊಂದರೆ ಇಲ್ಲ ಗುರು. ನೋಡಿ ಗುರು, ನಾವು ಕರೆಕ್ಟ್ ಟೈಮಿಗೆ ಬಂದು ಕರೆಕ್ಟ್ ಟೈಮಲ್ಲಿ ಹೋಗ್ತಾ ಇದ್ದೀವಿ. ಮೋಡ ನೋಡಿ, ಮೋಡ ಹರಿಸ್ಕೊಬಿಡ್ತು. ಬರ್ಬೇಕಾದ್ರೆ ಫುಲ್ಲು ಮಳೆ, ಫುಲ್ಲು ಮಳೆ, ಫುಲ್ಲು ಮಳೆ, ಫುಲ್ಲು ಮಳೆ. ಈಗ ಬರ್ತಾ ಇರುತ್ತೆ ಹೆಚ್ಚು ಕಮ್ಮಿ ಅಲ್ಲಿ ಮೋಡ ಫುಲ್ಲು ಟಾಪ್ನೇ ಆರಿಸ್ಕೊಬಿಟ್ಟೈತೆ ಗುರು. ಖತರ್ನಾಕ್ ಆಗಿರುತ್ತೆ ಈಗ ಮಾತ್ರ ಅಲ್ಲಿ. ಹಂಗೆ ಡೇಂಜರ್ ಕೂಡ. ನಾವು ಮಾತ್ರ ಒಳ್ಳೆ ಟೈಮಿಸ್ ಬಂದಿದ್ದೀವಿ, ಹೋಗಿದ್ವಿ ಒಳ್ಳೆ ಟೈಮಿಸಿಗೆ ಇಳಿತಾ ಇದ್ದೀವಿ. ವೂ ಸಕ್ಸಸ್ಫುಲ್ ಆಗಿ ಮಾಡಿದ್ದೀವಿ. ಯಾವ ತೊಂದರೆ ಇಲ್ಲ ಗುರು. ಮೈಲೇಜ್ ಇಟ್ಸ್ಕೊಂಡಿದ್ವಲ್ಲ ಅದೇ ಇದರಲ್ಲಿ ಟ್ಯೂನಿಂಗಲ್ಲಿ ಹೊಡೆದಿದ್ದೀವಿ. ಯಾವ ಎಕ್ಸ್ಟ್ರಾ ಟ್ಯೂನಿಂಗ್ ಟ್ಯೂನಿಂಗ್ ಏನೂ ಮಾಡ್ಕೊಳ್ಳಿಲ್ಲ. ಏನಾರು ಆದರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕುಮಾರಣ್ಣ. ಬಟ್ ನಮಗೇನು ತೊಂದರೆ ಆಗಿಲ್ಲ. ಗಾಡಿಗಳು ಆರಾಮಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೇವೆ. ಸೊ ಇದು ಹಳ್ಳದಿಣ್ಣೆ ರೋಡಲ್ಲಿ ಸ್ವಲ್ಪ ನೀವು ಹುಷಾರು ನೋಡಿಬೇಕು. ಚೈನ್ಗಳು ಲೂಸ್ ಆಯ್ತವೆ. ಸೊ ಇದರಿಂದ ಹೋಗ್ಬೇಕಾದ್ರೆ ಚೈನು ಬ್ರೇಕೆಲ್ಲ ಲೂಸ್ ಟೈಟ್ ಮಾಡಿಸ್ಕೊಂಡು ಹೊಡ್ತೀವಿ. ಪ್ಯಾಂಗಾಂಗ್ ಪ್ಯಾಂಗಾಂಗ್ ಗುರು, ಪ್ಯಾಂಗಾಂಗ್. ಹೂ ಇದೇ ಮೇನ್ ಬಂದಿದ್ದೀವಿ. ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡ್ಕೋಬೇಕು. ಇಲ್ಲಿ ಹಾಕಿದ್ದೀವಿ ಗುರು. ಚಳಿ ಜಾಸ್ತಿ ಐತೈತೆ, ಅದಕ್ಕೆ ಥಂಡಿ ಅಲ್ವಾ. ಇಲ್ಲಿ ವರ್ಕರ್ಸು ಚಳಿ ಕಾಯಿಸ್ತವ್ರೆ. ನಮಸ್ಕಾರ ಕನ್ನಡ. ಏನಣ್ಣ ಹಿಂಗೆ ಚಳಿ ಕಾಯಿಸ್ಕೊತಾ ಇದ್ದೀರೋ. ಬೇರೆ ಕಾಸೆ आप लोग, हाँ कहाँ से आप लोग? झारखंड. ठंड लग रहा है? ठंड ठंड ठंड. हम भी तो थोड़ा सेक लेंगे. दूर ಕೂತ್ಕೊಳ್ರಪ್ಪ. गरम गरम चाय घी बना लो, पी लेंगे. हाँ ये क्या है? पानी है. हमको लगा ऑयल. ठीक है, वो पता है ना ಅಲ್ಲಿ ನೀರು ಯಾವ್ರಲ್ಲ ಕಾಯಿಸ್ತಾರೆ ನೋಡಿ ಗುರು. ಎಲ್ಲ ಮುಚ್ಕೊಬಿಟ್ಟಾರೆ. ಓ ಇವನು ಸೆಡ್ ಎತ್ಕೊಬಿಟ್ಟಂಗ ಗುರು. ತುಟಿ ಗಿಟಿಲ್ಲ ಸಿದೋಗ್ಬಿಟ್ಟ ಭಯ ಆಗ್ಲಾಕೆ ಬೈಕೋ. कितने देर से कितने दिन ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ದಾರೆ? कितने दिन से काम कर रहा है इधर? हाँ कितना दिन? 1 महीने 2 महीने. एडजस्ट हो गए? बताओ ना, एडजस्ट हो गई? ठीक है. ओह तलकाल शीत का सीरंग शीत आए भी बताइए नीरो बाहर आ रहा है. हाँ ಕಾಲೆಲ್ಲ ತಣ್ಣು ಹೊಡಿತಾ ಗುರು. ಓ ಸ್ನೋ ಗುರು, ಸ್ನೋ ರೇ, ಸ್ನೋ ಸ್ನೋ ಗುರು, ಸ್ನೋ ಹೇ, ಸ್ನೋ 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 ಗುರು. ಬೀಳ್ತಾ ಇಲ್ಲಿ ನನ್ಗಂದ್ರೆ ಬೀಳ್ತೈತೆ ನೋಡಿ. ಇಲ್ಲಿ 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 ಸ್ನೋನು ಬತ್ತೈತಲ್ಲ ಗುರು ನಮ್ಮ ದೃಶ್ಯಕ್ಕೆ. ಸ್ನೋನೇ ಸ್ನೋ ಗುರು. ಇಲ್ಲಿ ನೋಡಿ, ಸ್ನೋ ಆಯ್ತೈತೆ. ಸ್ನೋ 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 रिपेयर किया. ಬನ್ನಿ ಗುರು, ರೂಮ್ ಹತ್ರ ಹೋದ್ಮೇಲೆ ಸಿಗ್ತೀನಿ, ಇಲ್ಲ ಆನ್ ದ ವೇ ಸಿಗ್ತೀನಿ. ನಮ್ಮ ಬೈಕ್ಗಳು ಅಲ್ಲಿ ಪಾರ್ಕ್ ಮಾಡಿದ್ದೀವಿ ನೋಡಿ. ಯಾವುದೋ ಟಿಬೇಟಿಯನ್ ಕಿಚನ್ ಅಂತ ಇತ್ತು. ಗೂಗಲ್ ಸರ್ಚ್ ಮಾಡಿದ್ವಿ, ಫೇಮಸ್ ಹೋಟ್ಲು, ನೋಡೋಣ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಸೊ ಲಡಾಖ್ ಎಕ್ಸ್ಪೀರಿಯನ್ಸ್ ಹೈ ಕ್ಲಾಸ್ ಆಗಿತ್ತು ಗುರು.
ಸೊ ಬೈಕು ಅಲ್ಲೇ ಎಂಟ್ರೆನ್ಸು ಹಾಂ ನಮ್ಗೆ ವೆಜ್ಜೆಲ್ಲ ಆಗಲ್ಲ ಅಲ್ವಾ ನೋಡಿ. ವೆಲ್ಕಮ್ ಟು ದ ಟಿಬೆಟಿಯನ್ಸ್ ಸರ್ವ್ಡ್ ಓನ್ಲಿ ವೆಜ್ ಡ್ಯೂ ಟು ಹೋಲಿ ಸ್ಕೇರ್ಡ್ ಹೋಗಲ್ಲ. ವೆಜ್ ಗೀಜೆಲ್ಲ ಆಗಲ್ಲ ಬರೋ ನಮಗೆ ನೋಡೋಣ. ವೆಜ್ ಏನು ವೆಜ್ ತಿಂತೇವ ಬೇರೆ ಕಡೆ ನೋಡೋಣ, ಹಾಕೋಣ ಗೂಗಲ್ ಸರ್ಚ್ ಮಾಡೋಣ ಹೋಯ್ತಾ ಇರೋದೆ. ವೆಜ್ ಗುರು ವೆಜ್ ತಿಂದ್ರೆ ನಾವು ಆಮೇಲೆ ನಮ್ಮಲ್ಲಿ ಬೈತಾರೆ. ಯಾವನ್ ಗುರು ವೆಜ್ ತಿನ್ಕೊಂಡು ಇಂಥ ಟೈಮಲ್ಲೆಲ್ಲ ಚಿಕನ್ ಇರಬೇಕು. ಚಿಕನ್ ಬಾಡಿಗೆ ಸೇರಿದ್ರೆ ಚಂದ. ಬನ್ನಿ ಬೇರೆ ಹೋಟ್ಲು ಹುಡ್ಕೋಣ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಬೈಕ್ಗಳು ಅಲ್ಲಿ ಹಾಕಿದ್ದೀವಿ ನೋಡಿ, ಅಲ್ಲಿದೆ. ಸೊ ಈಗ ಲೇ ಮಾರ್ಕೆಟಿಗೆ ಬಂದಿದ್ದೀವಪ್ಪ, ರಾತ್ರಿನೇ ಬಂದಿದ್ವಿ. ಅದ್ಯಾವುದೋ ಬೇಜಾನ್ ಇದೆ ಅಂತ ಹೇಳ್ತಾರೆ. ಒಂದ್ಸತಿ ಹೋಗಿ ನೋಡ್ಕೊಂಡು ಏನಾದ್ರು ತಿನ್ಕೊಂಬರೋಣ ಬನ್ನಿ. ಇಲ್ಲಿ ಬಂದ್ವಿ ನೋಡಿ, ಇದು ರಾತ್ರಿನೇ ಬಂದಿದ್ವಿ, ತೋರಿಸಿದ್ದೀನಿ ನಿಮಗೆ ಲೇ ಮಾರ್ಕೆಟ್. ಮತ್ತೆ ಲೇ ಮಾರ್ಕೆಟ್ ಒಳಗೆ ಬಂದಿದ್ದೀವಿ. ವೆಲ್ಕಮ್ ಟು ಲೇ ಮಾರ್ಕೆಟ್ ಅಗೇನ್ ಆ್ಯಂಡ್ ಅಗೇನ್. ಇಲ್ಲಿ ಯಾವುದು ಕಾಣಿಸ್ತಾ ಇಲ್ಲಪ್ಪ ನಂಗೆ ರೆಸ್ಟೋರೆಂಟ್ಗಳು. ಯಾವ್ದಾರು ಕಾಣಿಸ್ತೈತೆ ನಿಂಗೆ? ನೋಡೋಣ ಬಾರಪ್ಪ, ಯಾವ್ದಾರು ಹುಡುಕಿ ಹೋಗಿ ಕೂತ್ಕೊಂಡ್ರಾಯ್ತು. 2000 years later. ಸುದ್ದಿ ಬಳಸಿ ಅಲ್ಲಿಗೆ ಬಂದಿದ್ದೀವಿ. ಫಸ್ಟಲ್ಲಿ ಬಂದಿದ್ದು ಅಲ್ಲಿಗೆ, ಬೇರೆ ಯಾವುದು ಅಷ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಅಥವಾ ಇಡಿಸ್ಲಿಲ್ಲ. ಏನೋ ಅಂತಾರಲ್ಲ, ಊರು ಸುತ್ಕೊಂಡು ಮೈಲಾರಕ್ಕೆ ಬಂದರು ಅಂತ ಹಂಗಾಯ್ತು ನಮ್ಮ ಕತೆ. ತಗೋರು ಮೈಲ ಇದನ್ನು ನೋಡಿದ್ರು ಮೆನುವೇ ಒಳ್ಳೆ ಬುಕ್ಕಿದಂಗೆ ಆಯ್ತಪ್ಪ, ಬುಕ್ಕಿದಂಗೆ ಅದೇ. ಅದೇನೇನು ಮಾಡೋರು ಏನೇನು ಕತೆ. ಓನ್ಲಿ ವೆಜ್ ಇವತ್ತು. ನಮಗೆ ವೆಜ್ ಅಂದರೆ ಭಾಳ ಬೇಜಾರಾಗತ್ತಪ್ಪ. ಬನ್ನಿ ಏನಾದ್ರು ಆರ್ಡ್ರ್ ಮಾಡಿಬಿಟ್ಟು ತಿನ್ಕೊಂಡು ಹೋಗುವ. ಹೊಟ್ಟೆ ತುಂಬ ಊಟ ಆಯಿತು. ಲಾಸ್ಟಾಗಿ ಕೋಲಾ ಕೊಡ್ತೀವಿ. ನಾನು ನೂಡಲ್ಸ್ ಹೇಳಿದ್ದೆ, ಫ್ರೈಡ್ ರೈಸ್ ಹೇಳಿದ್ರು. ಸೊ ಇಲ್ಲಿಂದ ಈಗ ರೂಮ್ ಕಡೆ ಹೋಗಿ ಬನ್ನಿ. ರೂಮ್ಗೆ ಹೋಗ್ಬಿಟ್ಟು ನಿಮಗೆಲ್ಲ ಮತ್ತೆ ಸಿಗ್ತೀನಿ. ಇರಲಿ, ತೊಂದರೆ ಇಲ್ಲ, ಬರ್ತಾ ಇದೆ. ನಿನ್ನೆ ಬಂದಿದ್ದು ಇವತ್ತು ಸಿಗ್ತಾ ಇದ್ದಾರೆ. ದೇವ್ರು ಸಿಕ್ತಂಗೆ ಬನ್ನಿ ಒಳಗೆ ಬರಬೇಕು. ನಿಮ್ಮ ಇದ್ರೊಳಗೆ ನಾನು ನಿಮ್ಮನ್ನ ಮೀಟ್ ಮಾಡೋದಂಗೆ ಆಯಿತು. ವೆಲ್ಕಮ್ ಮಾಡೋಣ. ಬ್ರೋ ನೋ ಪ್ರಾಬ್ಲಮ್, ವೆಟ್. ಓಕೆ, ಬನ್ನಿ ಒಳಗೆ ಬನ್ನಿ ಮಾತಾಡೋಣ. ಸೂಪರ್ ಆಗಿದೀವಪ್ಪ. ಇವತ್ತು ನಮಗೆ ಇವ್ರು ಸಿಕ್ಕಿದ್ದಾರೆ. ನೀವು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ತಾಶಿಬಾಯಿ ಅಂತ ಅವ್ರ ಹೆಸರು. ಸೊ ಆಕ್ಚುಲಿ ಇವರು ಕನ್ನಡಗಿಂತ ಕನ್ನಡನ ಸೂಪರ್ ಆಗಿ ಮಾತಾಡ್ತಾರೆ. ಅದೇ ಖುಷಿ ನನಗೆ. ಇವರ ಪರಿಚಯ ನನಗೆ ಇನ್ಸ್ಟಾಗ್ರಾಮಿಂದ ಆಯಿತು. ಹೆಚ್ಚು ಕಡಿಮೆ 1 ವರ್ಷ ಆಗೋಯ್ತು. ಸೊ ಇಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿದ್ಕೆ ಸ್ಟೇ ನೋಡ್ತಿದ್ದಾರೆ, ಇದೆಲ್ಲ ಇವರೇ ವ್ಯವಸ್ಥೆ ಮಾಡಿಕೊಟ್ರು. ಪಾಪ ತುಂಬ ಅನುಕೂಲ, ತುಂಬ ಏನೋ ಅಂತಾರಲ್ಲ, ಇನ್ಸ್ಟಾಗ್ರಾಮಿಂದ ಪರಿಚಯ ಆಗಿದ್ದು ಅಂದ್ಬಿಟ್ರೆ ತುಂಬ ಅನುಬಂಧದಿಂದ ಇದ್ದೀವಿ. ಮೋಸ್ಟ್ ವೆಲ್ಕಮ್ ಸರ್. ಥ್ಯಾಂಕ್ ಯು. ನಾನು ಕರ್ನಾಟಕ ನಮ್ ಸೆಕೆಂಡ್ ಮನೆ. ಸೊ ನಾನ್ ಪಾಪ್ಯುಲರ್ ಇಲ್ಲ, ಆದ್ರೆ ನಾನ್ ಪಾಪ್ಯುಲರ್ ದೊಡ್ಡ ಫ್ಯಾನ್. ಅದಕ್ಕೆ ವೆಲ್ಕಮ್. ಥ್ಯಾಂಕ್ ಯು ದಶಿಭಾಯ್. ಮತ್ತೆ ಅವ್ರ ಫ್ರೆಂಡ್ ಪ್ರಸಾದ್ಗೆ ಕೂಡ ಸರ್ ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಇವರು ನನಗೆ ನೆನ್ನೆ ಸಿಗಬೇಕಿತ್ತು. ಇವರು ಫ್ಯಾಮಿಲಿಯಿಂದ ಆಚೆ ಹೋಗಿದ್ರು. ಸೊ ಇವತ್ತು ಸಿಕ್ಕಿದ್ದಾರೆ. ಸೊ ಕರ್ನಾಟಕದಲ್ಲಿ ಯಾರು ನೋಡ್ತಿದ್ದೀರಾ, ಕನ್ನಡದ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಮುಂಚೆ ಎಲ್ಲ ಕರ್ನಾಟಕದಲ್ಲಿ ಟಿಬೆಟಿಯಲ್ ಎಲ್ಲ ಇದ್ದಾರೆ. ಸೊ ಹಾಗಾಗಿ ಕನ್ನಡ ಅಷ್ಟೊಂದು ಚೆನ್ನಾಗಿ ಗೊತ್ತು ಇವ್ರಿಗೆ. ಸೊ ಬರ್ತೀನಿ ಅಂದಾಗ ಒಂದು ಮಾತು ಯೋಚನೆ ಮಾಡ್ದಲೆ ಬನ್ನಿ, ನಾನು ಇದ್ದೀನಿ, ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದರು. ತುಂಬ ಥ್ಯಾಂಕ್ಸ್ ತಾಶಿಬಾಯ್. ಥ್ಯಾಂಕ್ ಯು. ನಿಮ್ಮನ್ನ ಪರಿಚಯ ಮಾಡಿಸ್ಕೊಡ್ಬೇಕಿತ್ತು, ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ಏನಾದರೂ ಹೇಳೋದಿದ್ರೆ ಕನ್ನಡದ ಜನತೆಗೆ ಹೇಳಿ ಏನಾದರೂ. ನಾನು ಹೇಳ್ಬೇಕಾ? ಏನಾದ್ರು ಅದೇ ನಾನು ಹೇಳಿದೆ, ಕರ್ನಾಟಕ ನನ್ನ ಸೆಕೆಂಡ್ ಮನೆ. ಯಾಕೆಂದ್ರೆ ಓದಿದ್ದೀನಿ ನಾನು ಅಲ್ಲೇ. ಯಾವಾಗ್ಲೂ ವಿಂಟರ್ ಅಲ್ಲಿ ನಾನು ಕರ್ನಾಟಕ ಹೋಗ್ತಾ ಇರ್ತೀನಿ. ಯಾಕೆಂದ್ರೆ ಅಲ್ಲಿ ವೆದರ್ಕ್ಕಿಂತ ಜಾಸ್ತಿ ಅಲ್ಲಿ ಜನಗಳು ತುಂಬಾ ಕ್ಲೋಸ್ ಇದೆ ನನ್ನ ಜೊತೆ, ಎಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಕನ್ನಡ. ಇವರು ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ತಾರಪ್ಪ, ಟ್ಯಾಗ್ ಮಾಡಿರ್ತೀನಿ, ಹೋಗಿ ನೋಡಿ ಚೆಕ್ಔಟ್ ಮಾಡಿ ಇವ್ರ ವಿಡಿಯೋಸು. ಲಡಾಖ್ ಮತ್ತು ಲೇ ಸುತ್ತಮುತ್ತ ಪ್ಲೇಸಸ್ಗಳನ್ನ ತಿಳಿಸ್ಕೊಡ್ತಾ ಇರ್ತಾರೆ. ನಿಮಗೂ ಯಾರಿಗಾರು ಬರಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ನಿಮಗೆಲ್ಲ ಸಹಾಯ ಮಾಡ್ತಾರೆ ಇಲ್ಲಿ ಬಂದು. ಪ್ರತಿಯೊಂದು ಕೂಡ ಇವರು ಎಲ್ಲ ಗೊತ್ತಿದೆ. ಸೊ ಥ್ಯಾಂಕ್ ಯು ತಾಶಿಬಾಯ್ ಸಿಕ್ಕಿದ್ಗೆ. ತಾಶಿಬಾಯ್ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾಳೆಗೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಪ್ಯಾಂಗಾಂಗು ಮತ್ತು ಉಮ್ಲಿಂಗ್ಲಾ ಪಾಸು ಅದೆಲ್ಲ ಹೆಂಗೆ ಕವರ್ ಮಾಡೋದು, ಮನಾಲಿ ರೂಟಲ್ಲಿ ಹೆಂಗೆ ಹೋಗೋದು. ಅವ್ರ ಫ್ರೆಂಡಿಗೆ ನೋಡಿ ಮ್ಯಾಪ್ ಕೂಡ ಕಳಿಸಿದ್ದಾರೆ. ಸೊ ಇಷ್ಟೊತ್ತು ಹೆಚ್ಚು ಕಮ್ಮಿ ಒಂದೂವರೆ ಗಂಟೆ ಟೈಮ್ ಕುತ್ಕೊಂಡು ಮಾತಾಡಿದ್ದೀವಿ. ತುಂಬ ಚಂದ ಅನ್ನಿಸ್ತು ಇವ್ರ ಜೊತೆ ಮಾತಾಡಿದ್ದು. ಸೊ ನೆಕ್ಸ್ಟ್ ಟೈಮ್ ನಮ್ಮೂರಿಗೆ ಇನ್ವೈಟ್ ಮಾಡ್ತಾಯಿದ್ದೀನಿ ಇವ್ರನ್ನ, ನಮ್ಮ ಕರ್ನಾಟಕಕ್ಕೆ, ಅಂದರೆ ನಮ್ಮ ಹಾಸನಿಗೆ. ಅಲ್ಲಿ ಬಂದಾಗ ಎಲ್ಲ ಕ್ಲೀನಾಗಿ ಅವ್ರಿಗೆಲ್ಲ ತೋರಿಸ್ಕೊಟ್ಟು ನಾವು ಕಳಿಸ್ಬೇಕು. ಸೊ ಅವ್ರು ನಿಮ್ಮ ಆತಿಥ್ಯಕ್ಕೆ ನಾವು ಯಾವತ್ತೂ ಚಿರಋಣಿ ತಾಶಿಬಾಯ್. ಧನ್ಯವಾದಗಳು. ಬೆಳಿಗ್ಗೆ 5 ಗಂಟೆಗೆ ಹೊರಡಬೇಕು ಅಂತ. ಅದಕ್ಕಿಂತ ಮುಂಚೆ ಈಗ ಬೇಗ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿದ್ರೇ ಬೆಳಿಗ್ಗೆ ಬೇಗ ಹೇಳೋಕ್ಕಾಗೋದು. ಟೆನಿಕಾಸ್ಟ್ 5 ಗಂಟೆಗೆ ಹೇಳಬೇಕು, ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. 2 ದಿನದಲ್ಲಿ ಉಮ್ಲಿಂಗ್ಲಾ ಪಾಸು ಪ್ಯಾಂಗಾಂಗು ಕವರ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಆಗಿದೆ. ಸೊ ಎಲ್ಲಿ ತನಕ ತಲುಪುತ್ತೆ, ಒಂದೇ ದಿನದಲ್ಲಿ ಆಗುತ್ತಲ್ಲ ಬೈ? ಒಂದೇ ದಿನದಲ್ಲಿ ಆಗುತ್ತೆ. ಒಂದೇ ದಿನದಲ್ಲಿ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ.
ಸೊ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಲೆಟ್ಸ್ ಟ್ರೈ. ಆಗಲಿಲ್ಲ ಅಂದರೆ ಇಲ್ಲ ಒಂದು ಕಡೆ ಸ್ಟೇ ಆಗೋಣ. ನ್ಯೂ ಮದರ್ ಸ್ಟೇ ಆಗಿ ಅಂತ ಹೇಳಿದ್ದಾರೆ. ನ್ಯೂ ಮದರ್ ಸ್ಟೇ ಆಗ್ಬಿಟ್ಟು ಅದೇನೋ ಮ್ಯಾಪಲ್ಲಿ ಇದೆ ಗುರು, ನಾಳೆ ಹೋಗ್ಬೇಕಾದ್ರೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಒಂದು ಕಮೆಂಟ್ ಮಾಡಿ ಗುರು. ಈ ಸೀರೀಸ್ ಇಷ್ಟ ಆಗಿದ್ರೆ